ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಮುಕ್ತ ಮಾಡುವುದಕ್ಕೆ ಅಂತ ಪಣ ತೊಟ್ಟಿದ್ದಾರೆ. ಉಗ್ರರನ್ನ ಹುಡುಕಿ ಕೊಲ್ತಾ ಇದೆ ಸೇನೆ. 14 ಜನರ ಹಿಟ್ ಲಿಸ್ಟ್ ನಲ್ಲಿ ಈಗ 6 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮುಕ್ತ ಜಮ್ಮು ಕಾಶ್ಮೀರ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಉಗ್ರ ಚಟುವಟಿಕೆಗಳು ಅನೇಕ ನಡೀತಾನೆ ಇರುತ್ತೆ. ಹಾಗಾಗಿ ಉಗ್ರರ ಅಡುಗು ತಾಣಗಳನ್ನ ಹುಡುಕಿ ಅವರ ಹತ್ಯೆ ಮಾಡಲಾಗ್ತಾ ಇದೆ. ಹಿಟ್ ಲಿಸ್ಟ್ ನಲ್ಲಿ 14 ಜನರು ಇರೋದು, ಅದರಲ್ಲಿ 6 ಉಗ್ರರು ಈಗಾಗಲೇ ಹತರಾಗಿದ್ದಾರೆ. ಮತ್ತಷ್ಟು ಉಗ್ರರಿಗಾಗಿ ಶೋಧ ನಡೆಸ್ತಾ ಇದೆ ಭಾರತೀಯ ಸೇನೆ. ಇನ್ನು ಗಡಿ ಭಾಗದಲ್ಲಿ ಇಂಚಿಂಚು ಶೋಧ ನಡೆಸ್ತಾ ಇರೋದು ಭಾರತೀಯ ಸೇನೆ. ಎಲ್ಲೆಲ್ಲಿ ಅವರ ಅಡುಗು ತಾಣಗಳಿರ್ತಾವೆ. ಈ ಹಿಂದೆ ಕೂಡ ಒಂದಷ್ಟು ಸೆನ್ಸಿಟಿವ್ ಝೋನ್ಗಳಲ್ಲಿ ಈ ರೀತಿಯಾಗಿ ಕಂಡು ಬರ್ತಾ ಇದ್ರು ಉಗ್ರರು. ಈಗಾಗಲೇ ಅವರ ಅನೇಕ ಮನೆಗಳು ಧ್ವಂಸ ಆಗಿದ್ದಾವೆ. ಉಗ್ರರನ್ನು ಕೂಡ ಹೊಡೆದುರುಳಿಸಲಾಗಿದೆ. ಬಟ್ 14 ಜನರ ಹಿಟ್ ಲಿಸ್ಟ್ ನಲ್ಲಿ ಈಗ 6 ಜನರು ಹತರಾಗಿದ್ದಾರೆ. ಇವತ್ತು ಕೂಡ ಓರ್ವ ಉಗ್ರ ಎನ್ಕೌಂಟರ್ ಆಗಿರೋದು. ಹೀಗಾಗಿ ಉಗ್ರರ ಲಿಸ್ಟ್ ಅನ್ನ ಇಟ್ಕೊಂಡು ಈಗ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಹೋರಾಟನೋ ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದ ಸುತ್ತಮುತ್ತ ಈ ಉಗ್ರ ಚಟುವಟಿಕೆಗಳು ಅನೇಕ ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ಜನವಸತಿ ಪ್ರದೇಶಗಳ ಮೇಲೂ ಕೂಡ ಅಟ್ಯಾಕ್ ಆಗ್ತಾ ಇರುತ್ತೆ. ಅಂತಹ ಉಗ್ರರನ್ನ ಹುಡುಕಿ ಕೊಲ್ಲುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಮತ್ತೆ 3 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಒಟ್ಟು 16 ಜನ ಲಿಸ್ಟಲ್ಲಿರುವಂಥದ್ದು, ಅದರಲ್ಲಿ 6 ಜನರನ್ನ ಹತ್ಯೆ ಮಾಡಲಾಗಿದೆ. ಇದೇ ರೀತಿಯಾಗಿ ಅವರ ಅಡುಗು ತಾಣಗಳನ್ನು ಹುಡುಕುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ನಿಖರ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ನಡೆಸೋದ್ರ ಮೂಲಕ, ಅಂದ್ರೆ ಇದು ಆಪರೇಷನ್ ಕೆಲ್ಲರ್ ಅನ್ನುವಂಥ ಹೆಸರಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆ. ಒಟ್ಟು 14 ಜನರ ಉಗ್ರರ ಪೈಕಿ ಈಗ 6 ಜನರನ್ನ ಹತ್ಯೆ ಮಾಡಲಾಗಿದೆ. ಮತ್ತಷ್ಟು ಉಗ್ರರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಎಲ್ಲೆಲ್ಲಿ ಅಡುಕೂತಿದ್ದಾರೆ, ಯಾವುದಕ್ಕಾಗಿ ಸ್ಕೆಚ್ ಹಾಕಿದ್ದಾರೆ, ಒಟ್ನಲ್ಲಿ ಉಗ್ರರ ಚಟುವಟಿಕೆಗಳಿಂದ ಉಗ್ರರಿಂದ ಜಮ್ಮು ಕಾಶ್ಮೀರವನ್ನ ಮುಕ್ತ ಮಾಡಬೇಕು. ಉಗ್ರರ ಭಯಕ್ಕೆ, ಉಗ್ರರ ಚಟುವಟಿಕೆಗಳ ಭಯಕ್ಕೆ ಅಲ್ಲಿನ ಜನ ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಅದೇ ಆತಂಕದಲ್ಲಿದ್ದಾರೆ. ಹೀಗಾಗಿ ಉಗ್ರರು ಪದೇ ಜಮ್ಮು ಕಾಶ್ಮೀರ ಇರ್ಬೋದು, ಅದರಲ್ಲೂ ಕೆಲವೊಂದು ಪ್ರದೇಶಗಳು ಪುಲ್ವಾಮಾ ಬಳಿ ಇರ್ಬೋದು, ಈ ಪೂಂಚ್ನಲ್ಲಿ ಇರ್ಬೋದು, ಅಲ್ಲಿ ಅನೇಕ ಪ್ರದೇಶಗಳಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅಂತಹವರನ್ನ ಹುಡುಕಿ ಕೊಲ್ಲುವಂಥ ಕೆಲಸ ಆಗ್ತಾ ಇದೆ. ಭಾರತ ಮತ್ತೆ ಹೇಳ್ತಾ ಇರುವಂಥದ್ದು, ನಮ್ಮ ಹೋರಾಟ ಅಥವಾ ಏನಾದರೂ ಯುದ್ಧ ಅಂತ ಆದರೆ ಅದು ಉಗ್ರರ ವಿರುದ್ಧ ಮಾತ್ರ. ನಾವು ಪಾಕಿಸ್ತಾನದ ವಿರುದ್ಧನೋ ಅಥವಾ ಪಾಕಿಸ್ತಾನದ ಸೇನೆಯ ವಿರುದ್ಧ ಮಾಡ್ತಾ ಇರೋದಲ್ಲ. ಇಲ್ಲಿವರೆಗೂ ಕೂಡ ನಾವು ಹುಡುಕ್ತಾ ಇದ್ದಿದ್ದು ಉಗ್ರರನ್ನೇ, ಉಗ್ರರ ಅಡುಗು ತಾಣಗಳನ್ನೇ. ಆಪರೇಷನ್ ಸಿಂಧೂರದಲ್ಲೂ ಕೂಡ ಹಾಗೆ ಮಾಡಿದ್ದು. 9 ಅಡುಗು ತಾಣಗಳನ್ನ ಹುಡುಕಿ ಅವರನ್ನ ಧ್ವಂಸ ಮಾಡಲಾಗಿತ್ತು, ಉಗ್ರರ ಹತ್ಯೆ ಮಾಡಲಾಗಿತ್ತು. ಈ ಆಪರೇಷನ್ ಕೆಲ್ಲರ್ ಕೂಡ ಅದೇ ರೀತಿ ನಡೀತಾ ಇರೋದು. ಉಗ್ರರ ಹತ್ಯೆ ಮಾಡುವಂತ ಕಾರ್ಯಾಚರಣೆ ಇದು.